ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಇನ್ನಷ್ಟು ಹೆಚ್ಚಳ ಮಾಡೋಕೆ ಪ್ರಧಾನಿ ಮೋದಿ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಮೊದಲ ಟ್ವೀಟ್ ಅನ್ನ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಟ್ಯಾಗ್ ಮಾಡಿ ಮತದಾನ ಪ್ರಮಾಣ ಹೆಚ್ಚಳ ಮಾಡೋಕೆ ಮತದಾರರನ್ನ ಪ್ರೋತ್ಸಾಹ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಿಎಂ ಎಚ್ಡಿಕೆ ಸೇರಿದಂತೆ ರಾಜಕೀಯ ನಾಯಕರು, ಪ್ರಸಿದ್ಧ ಕ್ರೀಡಾಪಟುಗಳು, ಸಿನಿಮಾ ನಟರು, ಪತ್ರಕರ್ತರು, ಆರ್ಎಸ್ಎಸ್ ಸೇರಿದಂತೆ ನೂರಾರು ಗಣ್ಯರಿಗೆ ಟ್ವೀಟ್ ಟ್ಯಾಗ್ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿನ್, ಕೊಹ್ಲಿ, ಧೋನಿ, ಶಾರುಖ್, ಸಲ್ಮಾನ್, ಆಮಿರ್ ಖಾನ್, ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ದೀಪಿಕಾ, ಅನುಷ್ಕಾ ಶರ್ಮಾ, ನೆಟ್ವರ್ಕ್ 18ನ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಸೇರಿದಂತೆ ನೂರಾರು ಗಣ್ಯರಿಗೆ ಟ್ಯಾಗ್ ಮಾಡಿ ಮತದಾನ ಪ್ರಮಾಣ ಹೆಚ್ಚಳ ಮಾಡೋಕೆ ಜಾಗೃತಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾಳೆ ಮಂಡ್ಯದಲ್ಲಿ ನಡೆಯುವಂತ ಜೆಡಿಎಸ್ ಕಾರ್ಯಕ್ರಮದ ಬಗ್ಗೆ ಸಚಿವ ಡಿಸಿ ತಮ್ಮಣ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಅದನ್ನ ನೋಡೋಣ. ನಿಖಿಲ್ ಅವ್ರಿಗೆ ಹಿನ್ನಡೆ ಆಗೋದು ಅಥವಾ ಇವೆಲ್ಲ ರಾಜಕೀಯದಲ್ಲಿ ಇದ್ದೇ ಇದ್ದದ್ದು. ಇವಾಗ ಅದನ್ನೇನು ನಾವೇನು ಇದು ಮಾಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೆ 100% ನಮ್ಮ ಪರವಾಗಿ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಪರ ವಿರೋಧ ಎಲ್ಲ ಕಡೆನೂ ಇರ್ತದೆ. ಆದರೆ ನಮಗೆ ಭರವಸೆ ಇದೆ, ನಾವು ಅತಿ ಹೆಚ್ಚಿನ ಅಧಿಕ ಮತಗಳನ್ನು ನಾವು ಪಡಿತೀವಿ ಅನ್ನೋ ಭರವಸೆ ನಮಗಿದೆ. ಇದೇನಾದರೂ ನಿಖಿಲ್ ಅವ್ರಿಗೆ ಹಿನ್ನಡೆ ಆಗೋದು ಅಥವಾ ಇವೆಲ್ಲ ರಾಜಕೀಯದಲ್ಲಿ ಇದ್ದೇ ಇದ್ದದ್ದು. ಇವಾಗ ಅದನ್ನೇನು ನಾವೇನು ಇದು ಮಾಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೆ 100% ನಮ್ಮ ಪರವಾಗಿ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಪರ ವಿರೋಧ ಎಲ್ಲ ಕಡೆನೂ ಇರ್ತದೆ. ಆದರೆ ನಮಗೆ ಭರವಸೆ ಇದೆ, ನಾವು